ವಿದೂಷಣನ ಸಾವಿನ ನಂತರ ಅವನ ಸೋದರ ಕರಾಯುದ್ಧಕ್ಕೆ ಬರ್ತಾನೆಂದರೆ ಈ ತ್ರಿಶಿರ ಬಂದಿರುವನಲ್ಲ. ಶ್ರೀರಾಮನ ಬಾಣದಿಂದಲೇ ಅವನು ಮರಣವನ್ನು ಪಡೆಯುತ್ತಾನೆ. ಅದೇ ಇವನ ಭಾಗ್ಯ. ಆಗಲಿ ರಾವಣ, ನಾನು ನಿನ್ನ ಇಷ್ಟಾರ್ಥವನ್ನು ಈಡೇರಿಸುತ್ತೇನೆ. ಪ್ರಭು, ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಲೋಕ ಕಲ್ಯಾಣಕ್ಕಾಗಿ ಶಿವನ ಆತ್ಮಲಿಂಗವನ್ನು ರಾವಣ ಲಂಕೆಗೆ ತೆಗೆದುಕೊಂಡು ಹೋಗದ ಹಾಗೆ ಮಾಡಬೇಕು. ಸರಿ ನಾರದರೆ, ಈಗಲೇ ಆ ರಾವಣನಿರುವ ಕಡೆಗೆ ಹೋಗೋಣ. ಅಲ್ಲಿಯೇ ಏನಾದರೂ ಉಪಾಯ ಮಾಡ. ಅತ್ತಿಗೆ, ಅತ್ತಿಗೆ, ಏನಾಯ್ತು ಲಕ್ಷ್ಮಣ? ಒಂದು ಸಂತೋಷದ ವಿಷಯ. ಇನ್ನೇನು? ನನ್ನ ಸ್ವಾಮಿಯ ತ್ರಿಶಿರನನ್ನು ಸಂಹರಿಸಿದರು ತಾನೆ? 14,000 ರಾಕ್ಷಸರನ್ನು ಸಂಹರಿಸಿದ ನಿನ್ನ ಸೋದರನಿಗೆ ಆ ತ್ರಿಶಿರನೊಂದು ಲೆಕ್ಕವೇ? ಹೌದು ಅತ್ತಿಗೆ, ಒಂದೇ ಬಾಣದಿಂದ ಆ ತ್ರಿಶಿರನ 3 ಶಿರಗಳು ನೆಲಕ್ಕುರುಳಿದವು. ಇನ್ನಾದರೂ ಅಕ್ಕರ ಬರಲಿ, ಯುದ್ಧ ಬೇಗ ಮುಗಿದು ಶಾಂತಿ ಮೂಡಲಿ. ಹೌದು ಲಕ್ಷ್ಮಣ, ಕಾಯುವ ಈ ಕಾತುರವನ್ನು ಸಹಿಸುವುದು ಕಷ್ಟ. ಯುದ್ಧ ಬೇಗ ಕೊನೆಯಾಗಲಿ.
ನೋಡಿದೀಯಾ ಸೋದರ? ಆ ತ್ರಿಶಿರನು ಮರಣ ಹೊಂದಿದ. ಈ ಯುದ್ಧ ಬೇಗ ಮುಗಿಯಬೇಕು. ಆ ರಾಮನ ಮೇಲಿನ ಪ್ರತೀಕಾರ ಬೇಗ ತೀರಲೇಬೇಕು. ಹೌದು ಸೋದರಿ, ಬೇಗ ಪ್ರತೀಕಾರ ತೀರಬೇಕು. ನೀನು ವೀರನೇ ಆಗಿದ್ದರೆ, ನನ್ನ ಸೋದರನೇ ಆಗಿದ್ದರೆ, ಬೇರೆ ಯಾರನ್ನು ಕಳುಹಿಸದೆ ನೀನೇ ರಣರಂಗಕ್ಕೆ ಹೋಗಿ ಆ ರಾಮ ಲಕ್ಷ್ಮಣರನ್ನು ಕೊಂದು ಬಾ. ಕೇವಲ ಹುಲು ಮಾನವರಿಂದ ವಿರೂಪಗೊಂಡ ಈ ನಿನ್ನ ತಂಗಿಯ ಕರುಣಾಜನಕ ಸ್ಥಿತಿಯನ್ನು ನೋಡು. ನಿನ್ನ ವಂಶದ ಗೌರವ, ನಿನ್ನ ಕುಲದ ಗೌರವವನ್ನು ಕಾಪಾಡಬೇಕೆಂದರೆ ನೀನು ಯುದ್ಧಕ್ಕೆ ಹೋಗಿ ಆ ರಾಮ ಲಕ್ಷ್ಮಣನನ್ನು ಕೊಲ್ಲಲೇಬೇಕು. ಹೊರಡುತ್ತೇನೆ ಸೋದರಿ, ಈಗಲೇ ಹೊರಡುತ್ತೇನೆ. ನನ್ನ ಸರ್ವಶಕ್ತಿಯನ್ನು ಬಳಸಿ ಆ ರಾಮನನ್ನು ಸಂಹರಿಸಿ ನಿನಗೆ ಸಂತೋಷವನ್ನುಂಟು ಮಾಡುತ್ತೇನೆ. ಬೇಗ ಹೊರಡು, ಮಾತು ನಿಲ್ಲಿಸು. ಕಾರ್ಯದಲ್ಲಿ ತೋರಿಸು ನಿನ್ನ ಪರಾಕ್ರಮವನ್ನು, ನಿನ್ನ ಸೋದರಿಯ ಮೇಲಿನ ಪ್ರೀತಿಯನ್ನು. ಸಾಯಂ ಸಂಧ್ಯಾ ವಂದನೆಯ ಸಮಯವಾಗಿದೆ. ಏನು ಮಾಡುವುದು? ಈ ಆತ್ಮಲಿಂಗವನ್ನು ಭೂಮಿಯ ಮೇಲೆ ಇಡುವಂತೆಯೂ ಇಲ್ಲ, ಇದನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಧ್ಯಾ ವಂದನೆ ಮಾಡುವಂತೆಯೂ ಇಲ್ಲ. ಇಷ್ಟು ವರ್ಷಗಳ ತನಕ ನಾನಿಂದು ಸಂಧ್ಯಾ ವಂದನೆಯನ್ನು ಮಾಡದವನೇ ಅಲ್ಲ. ಹೀಗೇನು ಮಾಡುವುದು? ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿದೆನಲ್ಲ. ನಾರಾಯಣ ನಾರಾಯಣ. ಗಣೇಶ, ನೋಡು, ಅಲ್ಲಿ ನೋಡು, ರಾವಣ ಸಂಧ್ಯಾ ವಂದನೆಗೆ ಸಮಯವಾಯಿತೆಂದು ಚಡಪಡಿಸುತ್ತಿದ್ದಾನೆ. ಧೀರನಾದ ರಾವಣ ಅಸಹಾಯಕನಂತೆ ಪರಿತಪಿಸುವುದನ್ನು ನೋಡಲು ಚಂದವಾಗಿದೆ. ಅಂದ ಚಂದದ ಮಾತು ಹಾಗಿರಲಿ ಗಣೇಶ, ಈ ಅವಕಾಶವನ್ನು ನಾವು ಸಮರ್ಥವಾಗಿ ಉಪಯೋಗಿಸಿಕೊಳ್ಳಬೇಕು. ಅದು ಹೇಗೆ ನಾರದರೆ? ಗಣೇಶ, ಈಗ ರಾವಣ ಸಂಧ್ಯಾ ವಂದನೆ ಮಾಡಲೇಬೇಕು. ಅದಕ್ಕಾಗಿ ಅವನು ಆತ್ಮಲಿಂಗವನ್ನು ಬೇರೆ ಯಾರ ಕೈಗಾದರೂ ಕೊಡಲೇಬೇಕು. ಪಾಪ, ಅಜಯನೆಂದು ಹೊರ ಪಡೆದರೂ ಇನ್ನೊಬ್ಬರ ಸಹಾಯ ಪಡೆಯಬೇಕಾದ ದುರ್ಬಲ ರಾವಣ. ಗಣೇಶ, ಪಾಪ ಎಂದು ಅನುಕಂಪ ತೋರಿದರೆ ಆಗುವ ಕೆಲಸ ಹಾಳಾಗಿ ಹೋಗುತ್ತದೆ. ಈಗ ನೀನು ರಾವಣನ ಎದುರಿಗೆ ಕಾಣಿಸಿಕೊಂಡರೆ ಆತ್ಮಲಿಂಗವನ್ನು ಅವನು ನಿನ್ನ ಕೈಗೆ ಕೊಡುತ್ತಾನೆ. ಕೊಟ್ಟರೆ ಅದನ್ನು ಎತ್ತಿಕೊಂಡು ಕೈಲಾಸಕ್ಕೆ ಓಡಿ ಹೋಗಲೇ? ಬೇಡ ಬೇಡ, ಓಡಿ ಹೋಗುವುದು ಬೇಡ. ಏನಾದರೂ ನಿಬಂಧನೆಯನ್ನು ಹಾಕಿ ಆ ಆತ್ಮಲಿಂಗವನ್ನು ನೆಲದ ಮೇಲಿಟ್ಟರೆ ಆಯಿತು. ಆಮೇಲೆ ಆ ರಾವಣ ತನ್ನ 10 ತಲೆಯನ್ನು ಚೆಚ್ಚಿಕೊಂಡರೂ ಆತ್ಮಲಿಂಗ ನೆಲದಿಂದ ಮೇಲೆ ಏಳುವುದೇ ಇಲ್ಲ. ಸರಿ ಸರಿ, ಹಾಗೆಯೇ ಮಾಡುತ್ತೇನೆ. ಗಣೇಶ, ನಿಲ್ಲು. ನೀನು ಹೀಗೆ ಹೋದರೆ ರಾವಣನಿಗೆ ಸಂದೇಹವಾಗುವುದಿಲ್ಲವೇ? ಮತ್ತೆ ಹಾ, ನೀನು ಮಧುರೂಪದಲ್ಲಿ ಹೋಗು. ಸರಿಯೇ? ಆಹಾ, ಸಮರ್ಪಕವಾಗಿದೆ. ಹೋಗು ಹೋಗು. ಎಲ್ಲವೋ ರಾಮ, ನನ್ನ ಸೋದರಿಯ ಕಿವಿಮೂಗನ್ನು ಕೊಯ್ದು ವಿರೂಪಗೊಳಿಸಿ ಅನಾಗರಿಕರಂತೆ ವರ್ತಿಸಿರುವೆ. ಓಹೋ, ನೀನು ನನಗೆ ನಾಗರಿಕತೆಯ ಬೋಧನೆಯನ್ನು ಮಾಡಲು ಬಂದಿರುವೆಯಾ? ತನ್ನ ಕೀಳು ಕಾಮನೆಗಾಗಿ ನನ್ನ ಪತ್ನಿಯನ್ನು ತಿನ್ನಲು ಮುಂದಾದ ನಿನ್ನ ಸೋದರಿಯದು ನಾಗರಿಕತೆಯ ವರ್ತನೆ ಅಲ್ಲವೇ? ನಾನಲ್ಲ ಖರ,
ನೀನು ಮಾಡುತ್ತಿರುವುದು ಲೋಕನಿಂದ್ಯವಾದ ಕಾರ್ಯ. ನಾನ್ಯಾವ ಲೋಕನಿಂದವಾದ ಕಾರ್ಯವನ್ನು ಮಾಡಿದೆ? ನಿರಪರಾಧಿಗಳಾದ ಧರ್ಮ ನಿರತರಾದ ಸಜ್ಜನರಾದ ಋಷಿಮುನಿಗಳನ್ನು ಹಿಂಸಿಸುವುದು, ಅವರನ್ನು ಕೊಂದು ತಿನ್ನುವುದು ಲೋಕ ಮೆಚ್ಚುವಂತಹ ಕಾರ್ಯಗಳೇ? ಇಂತಹ ಪಾತಕಿಗಳನ್ನು ಕೊಲ್ಲುವುದೇ ನನ್ನ ಧರ್ಮ. ಸೋದರ ದೂಷಣನ್ನು ಕೊಂದಂತೆ, ವೀರನಾದ ತ್ರಿಶೂರನನ್ನು ಕೊಂದಂತೆ, 14,000 ರಾಕ್ಷಸ ವೀರರನ್ನು ಕೊಂದಂತೆ ನನ್ನನ್ನು ಕೊಲ್ಲಲಾರೆ ರಾಮ. ನಿನ್ನಿಂದಲೇ ಏನು, ಯಾರಿಂದಲೂ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಎಲೆ ರಾಕ್ಷಸ, ತನ್ನ ಪಾಡಿಗೆ ತಾನಿರದೆ ಸಿಕ್ಕಿದವರನ್ನೆಲ್ಲ ಕಚ್ಚಲು ಮುಂದಾದ ವಿಷಸರ್ಪವನ್ನು ಯಾರು ಬೇಕಾದರೂ ಹೊಡೆದು ಕೊಂದು ಹಾಕುತ್ತಾರೆ. ನನ್ನ ಸಾಮರ್ಥ್ಯದ ಅರಿವಿಲ್ಲದೆ ಮಾತನಾಡುತ್ತಿರುವೆ. ನನ್ನ ಕುಲ ಪದ್ಧತಿಯಂತೆ ನಡೆದುಕೊಂಡರೆ ಅದು ಪಾಪವಾಗುವುದಿಲ್ಲ. ನಿನ್ನ ಕುಲ ಪದ್ಧತಿಯಂತೆ ನೀನು ಸಜ್ಜನರನ್ನು ಕಾಡುತ್ತಿರು. ನನ್ನ ಕುಲ ಪದ್ಧತಿಯಂತೆ ನಾನು ನಿಮ್ಮೆಲ್ಲರನ್ನು ಸಂಹರಿಸುತ್ತೇನೆ. ನನ್ನ ಸಾವು ನಿನ್ನ ಕೈಯಲ್ಲಿಲ್ಲ, ಕಾಲದ ಕೈಯಲ್ಲಿದೆ. ಆ ಕಾಲ ಈಗ ಕೂಡಿ ಬಂದಿದೆ ಖರಾಸುರ. ನಿನ್ನ ದುಷ್ಟ ಕಾರ್ಯಗಳಿಗೆಲ್ಲ ಈಗಲೇ ನಿನಗೆ ಫಲ ದೊರಕುತ್ತದೆ. ಅದು ನಿನ್ನಿಂದಾಗದ ಕಾರ್ಯ. ಎಲೆ ಖರಾಸುರ, ಧರ್ಮಾತ್ಮರಾದ ದಶರಥ ಮಹಾರಾಜರಿಂದ ನಿಯುಕ್ತನಾಗಿ ಧರ್ಮ ರಕ್ಷಕನಾಗಿ ದುಷ್ಟ ಶಿಕ್ಷಕನಾಗಿ ನಾನು ಬಂದಿದ್ದೇನೆ. ನಿನ್ನ ಸೋದರನಂತೆ ನಿನ್ನನ್ನು ನಿನ್ನ ಸೈನ್ಯ ಸಹಿತ ಯಮಸದನಕ್ಕೆ ಕಳುಹಿಸುತ್ತೇನೆ. ಸಿದ್ಧನಾಗು. ಸಾಮಾನ್ಯರನ್ನು ಸಂಹರಿಸಿ ನಿನ್ನನ್ನು ನೀನೇ ಮಹಾವೀರನೆಂದು ಹೊಗಳಿಕೊಳ್ಳಬೇಡ ರಾಮ. ಅವರೆಲ್ಲರಿಗಿಂತ ಮೊದಲೇ ನಾನು ರಣರಂಗಕ್ಕೆ ಬಂದಿದ್ದರೆ ಈ ವ್ಯರ್ಥಾಲಾಪ ಮಾಡಲು ನೀನು ಜೀವಂತವಾಗಿರುತ್ತಿರಲಿಲ್ಲ. ಇದು ಆತ್ಮ ಶ್ಲಾಘನೆ ಅಲ್ಲ, ಖರ ವಾಸ್ತವ. ಅಧರ್ಮಿಗಳಿಗಿಂತ ಧರ್ಮ ಪಾಲನೆ ಮಾಡುವವರು ಹೆಚ್ಚು ಪರಾಕ್ರಮಶಾಲಿಗಳಾಗಿರುತ್ತಾರೆ. ಏಕೆಂದರೆ ಆ ಧರ್ಮವೇ ಅವರಿಗೆ ಶಕ್ತಿ ನೀಡುತ್ತದೆ. ನಿನ್ನ ಆ ಧರ್ಮ ನನ್ನ ಗದಾಪ್ರಹಾರಗಳಿಂದ ನಿನ್ನನ್ನು ಹೇಗೆ ರಕ್ಷಿಸುತ್ತದೆಯೋ ನಾನು ನೋಡುತ್ತೇನೆ. ನೀನು ನೋಡುವುದಿಲ್ಲ ಖರ. ನೋಡುತ್ತಾ ನೀನು ಗತಪ್ರಾಣನಾಗುತ್ತೀಯ. ಎಲ್ಲವೋ ನೀಚ ಮಾನವ, ನನ್ನನ್ನು ಕೆರಳಿಸಿ ನಿನ್ನ ಮೃತ್ಯುವನ್ನು ನೀನೇ ತಂದುಕೊಂಡಿರುವೆ. ಅಯ್ಯೋ ಮೂಢ, ನಿನ್ನ ಸಾವು ನಿನ್ನ ಬೆನ್ನು ಹಿಂದೆಯೇ ಹೊಂಚು ಹಾಕುತ್ತಿರುವುದು ನಿನಗೆ ಕಾಣುತ್ತಿಲ್ಲ. ಮಾತು ಮಾತಿಗೆ ನನ್ನನ್ನು ಮೂದಲಿಸಿ ಮಾತನಾಡುತ್ತಿರುವ ಮಾನವ, ನಿನ್ನ ಮಾತುಗಳಿಂದ ನನ್ನನ್ನು ಭಯಪಡಿಸಲು ನೋಡುತ್ತಿರುವೆಯಾ? ನೋಡು, ಗದೆಯನ್ನಿಡಿದು ಹಸಿರಾಗಿ ನಿಂತಿದ್ದೇನೆ. ಸೂರ್ಯಾಸ್ತದ ಒಳಗೆ ನಾನು ನಿನ್ನನ್ನು ಕೊಲ್ಲುತ್ತೇನೆ. ನನ್ನ ಸೋದರ ಮತ್ತು 14,000 ರಾಕ್ಷಸ ವೀರರ ಸಾವಿನ ಸೇಡು ತೀರಿಸಿಕೊಳ್ಳುತ್ತೇನೆ. ನಿಮ್ಮಿಂದ ಅಪಮಾನಿತಳಾದ ನನ್ನ ಸೋದರಿಯ ಮುಖದಲ್ಲಿ ನಗು ಮೂಡುವಂತೆ ಮಾಡುತ್ತೇನೆ.
ಏ ಬಾಲಕ, ಏನಯ್ಯ? ಸ್ವಲ್ಪ ಇತ್ತ ಬಾ. ಅಯ್ಯೋ, ನನಗೆ ಬಿಡುವಿಲ್ಲ, ಅವಸರದ ಕೆಲಸವಿದೆ. ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ, ಇತ್ತ ಬಾ. ಸರಿ, ಅದೇನು ಬೇಗ ಹೇಳು, ನಾನು ಹೋಗಬೇಕು. ಈಗ ಸಂಧ್ಯಾ ವಂದನೆಯ ಸಮಯ. ನಾನೆಂದೂ ಸಂಧ್ಯಾ ವಂದನೆಯನ್ನು ತಪ್ಪಿಸಿದವನಲ್ಲ. ಇದನ್ನೆಲ್ಲ ನನಗೇಕೆ ಹೇಳುತ್ತಿರುವೆ? ಈ ಆತ್ಮಲಿಂಗವನ್ನು ಸ್ವಲ್ಪ ಹೊತ್ತು ಹಿಡಿದುಕೊಂಡಿದ್ದರೆ ನಾನು ಸಂಧ್ಯಾ ವಂದನೆ ಮಾಡಿ ಬರುವೆ. ನಾನೇಕೆ ಹಿಡಿದುಕೊಳ್ಳಬೇಕು? ಎಲ್ಲಾದರೂ ಇಟ್ಟು ಹೋದರಾಯ್ತು. ಅಯ್ಯಯ್ಯೋ, ಇದನ್ನು ಭೂಮಿಯ ಮೇಲೆ ಇಡುವಂತಿಲ್ಲ. ಅದಕ್ಕೆ ನಾನೇನು ಮಾಡಲಯ್ಯ? ಇದನ್ನು ಹಿಡಿದುಕೊಂಡಿದ್ದರೆ ನಾನು ಬೇಗ ಸಂಧ್ಯಾ ವಂದನೆಯನ್ನು ಮುಗಿಸಿ ಬರುವೆ. ಅಷ್ಟೊತ್ತು ನಾನು ಕಾಯಲಾರೆನಯ್ಯ. ನಾನು ಆಗಲೇ ಹೇಳಿದನಲ್ಲ, ನಾನು ಬೇಗ ಹೋಗಬೇಕೆಂದು. ನಾನು ಹೆಚ್ಚು ತಡ ಮಾಡುವುದಿಲ್ಲ, ಹೀಗೆ ಹೋಗಿ ಹಾಗೆ ಬರುವೆ. ಸರಿ, ಆದರೆ ನನ್ನದೊಂದು ನಿಬಂಧನೆ. ಏನಯ್ಯ ನಿನ್ನ ನಿಬಂಧನೆ? ನಿನ್ನ ಹೆಸರೇನು? ಲಂಕಾಧೀಶ್ವರ ದಶಕಂಠ ರಾವಣ. ನೀನು ರಾವಣನೇ? ನನಗೆ ತಿಳಿದಿರಲಿಲ್ಲ, ನನಗೆ ಭಯವಾಗುತ್ತಿದೆ. ನೀನು ರಾವಣನೇ? ನನಗೆ ತಿಳಿದಿರಲಿಲ್ಲ, ನನಗೆ ಭಯವಾಗುತ್ತಿದೆ. ನಾನು ಹೋಗುತ್ತೇನೆ. ಏ ಬಾಲಕ, ಹೆದರಬೇಡ, ನಾನು ನಿನಗೆ ತೊಂದರೆ ಮಾಡುವುದಿಲ್ಲ. ನೀನು ಇದನ್ನು ಹಿಡಿದುಕೊಂಡಿದ್ದರೆ ನಾನು ನಿನಗೆ ದೊಡ್ಡ ಬಹುಮಾನವನ್ನು ಕೊಡುತ್ತೇನೆ. ಬಹುಮಾನವೇ? ಸರಿ, ಕೊಡು. ಇದೇನಯ್ಯ, ಇಷ್ಟೊಂದು ಮರವಿದೆ, ನನ್ನ ಕೈಯಲ್ಲಿ ಆಗುವುದಿಲ್ಲ. ನಾನು ಇದನ್ನು ನೆಲದ ಮೇಲೆ ಇಟ್ಟು ಬಿಡುತ್ತೇನೆ. ಇದನ್ನು ಭೂಮಿಯ ಮೇಲೆ ಇಡಕೂಡದು. ನಾನು ಈಗಲೇ ಬರುತ್ತೇನೆ, ಆಮೇಲೆ ನನ್ನ ಕೈಯಲ್ಲೇ ಇದನ್ನು ಕೊಡಬೇಕು. ನನ್ನ ನಿಬಂಧನೆ ಏನೆಂದು ನೀನು ಕೇಳಲೇ ಇಲ್ಲ. ಏನು ನಿನ್ನ ನಿಬಂಧನೆ? ನೋಡಯ್ಯ, ನಾನು 3 ಬಾರಿ ನಿನ್ನ ಹೆಸರನ್ನು ಇಟ್ಟು ಕೂಗುವೆ. ಅಷ್ಟರೊಳಗೆ ನೀನು ಬರದಿದ್ದರೆ ಈ ಲಿಂಗವನ್ನು ಕೆಳಗೆ ಬಿಡುವೆ. ಹಾಗೆಲ್ಲ ಇಡಬೇಡ, ಹೀಗೆ ಹೋಗಿ ಹಾಗೆ ಬಂದೆ. ಭೂಸ್ಪರ್ಶ ಮಾಡಬಾರದು. ಬಂದೆ. ರಾವಣ, ತಡಿ, ಬಂದೆ. ರಾವಣ, ನಾನು 3ನೇ ಬಾರಿ ಕೂಗುತ್ತಿದ್ದೇನೆ. ನೀನು ಬರದಿದ್ದರೆ ಇದನ್ನು ನೆಲದ ಮೇಲೆ ಇಟ್ಟು ಬಿಡುವೆ. ಏ ಬಾಲಕ, ಬೇಡ ಬೇಡ ಬಾಲಕ, ಇದು ಬಂದೆ. ಏ ಬಾಲಕ, ಬೇಡ ಬೇಡ ಬೇಡ. ಉತ್ತರದ ಬಾಲಕ, ಎಂತ ಕೆಲಸ ಮಾಡಿಬಿಟ್ಟೆ. ಬೇಡವಂತರೂ ಇಟ್ಟು ಬಿಟ್ಟೆ ಇಲ್ಲ. ನಾನೇನಯ್ಯ ಮಾಡಲಿ? ನಾನು ನನ್ನ ಮಾತಿನಂತೆ ನಡೆದುಕೊಂಡಿದ್ದೇನೆ. ನಿನಗೆ ಬೇಕಾದರೆ ನೆಲದಿಂದ ಎತ್ತುಕೊಂಡು ಹೋಗು. ಏ ಏ ಬಾಲಕ, ನಾರಾಯಣ ನಾರಾಯಣ. ಪರಮೇಶ್ವರ, ಪರಮೇಶ್ವರ, ಶಿವ
ಇದೆಂತಹ ಕೆಲಸವಾಯಿತು? ಆ ವಧುವು ಎಂಥ ಅನ್ಯಾಯ ಮಾಡಿದ? ಅವನೇನು ವೇಷಧಾರಿ ದೇವತೆಯೋ? ಅಯ್ಯೋ ತಂದೆ, ನನ್ನ ಕೈಗೆ ಮರಳಿ ಬಾ ತಂದೆ, ನನ್ನ ಕೈಗೆ ಮರಳಿ ಬಾ. ಪರಮೇಶ್ವರ! ಅಯ್ಯೋ, ಎಂತಹ ಅನ್ಯಾಯ! ನನಗೆ ಬಹಳ ದುಃಖವಾಗುತ್ತಿದೆ. ಏನು ಮಾಡುವುದು? ನನಗೂ ದುಃಖವಾಗುತ್ತಿದೆ. ನಮ್ಮ ಪ್ರಭುಗಳು ಕಷ್ಟಪಟ್ಟು ತಪಸ್ಸು ಮಾಡಿ ಪಡೆದ ಆತ್ಮಲಿಂಗವನ್ನು ಆ ನಾರದ ಮತ್ತು ಗಣೇಶ ವಂಚನೆಯಿಂದ ಕಿತ್ತುಕೊಂಡರು. ಕಿತ್ತುಕೊಳ್ಳಲಿಲ್ಲ, ನೆಲದಲ್ಲೇ ನೆಲೆಸುವಂತೆ ಮಾಡಿಬಿಟ್ಟರು. ಒಟ್ಟಿನಲ್ಲಿ ನಮ್ಮ ಲಂಕೆಗೆ ಆ ಆತ್ಮಲಿಂಗ ಬಾರದಂತೆ ಮಾಡಿದರು. ಹೌದು ಮಗು, ಆ ನಾರದ ಮತ್ತು ಗಣೇಶ ಆತ್ಮಲಿಂಗದಿಂದ ಲಂಕೆಯ ಶಕ್ತಿ ಬೆಳೆಯುವುದನ್ನು, ಅಸುರರು ಬಲವಂತವಾಗುವುದನ್ನು ಅವರು ಸಹಿಸುವುದಿಲ್ಲ. ನಾನು ಸಹಿಸುವುದಿಲ್ಲ. ಹೆಜ್ಜೆ ಹೆಜ್ಜೆಗೂ ನಮಗೆ ಅಡ್ಡಿಯುಂಟು ಮಾಡುತ್ತಿರುವ ಆ ದೇವತೆಗಳ ಮೇಲೆ ನಾನು ನಮ್ಮ ಪ್ರಭುಗಳಂತೆ ಯುದ್ಧ ಮಾಡುತ್ತೇನೆ. ಭಲೆ ಕುಮಾರ ಭಲೆ, ಅಸುರ ಕುಲಕ್ಕೆ ಚಕ್ಕಂತ ಮಾತನಾಡಿದೆ. ಅತ್ತಿಗೆ, ಲಕ್ಷ್ಮಣ, ಅಕರ ಯುದ್ಧಕ್ಕೆ ಬಂದಿದ್ದಾನೆ ಎಂದು ಹೇಳಿದೆ. ಯುದ್ಧ ಮುಗಿಯುತ್ತೆ. ನನ್ನ ಸ್ವಾಮಿ ಅವನನ್ನು ಸಂಹರಿಸಿದರೆ? ಚಿಂತಿಸಬೇಡಿ ಅತ್ತಿಗೆ, ಯುದ್ಧ ಆರಂಭವಾಗಿದೆ. ಕರನ ಎಲ್ಲ ಆಯುಧಗಳನ್ನು ನಮ್ಮ ರಾಮ ಧ್ವಂಸ ಮಾಡುತ್ತಿದ್ದಾನೆ. ರಾಮಬಾಣಕ್ಕೆ ಸಿಕ್ಕಿ ಕರನ ಮರಣ ಸಂಭವಿಸುವುದಷ್ಟೇ ಉಳಿದಿದೆ. ಆ ನಂಬಿಕೆ ನನಗಿದೆ. ಹೋಗು, ಯುದ್ಧವೇನಾಯಿತು ಎಂದು ತಿಳಿದುಕೋ. ಅಕರನ ಸಂಹಾರವಾದೊಡನೆ ನನ್ನನ್ನು ನನ್ನ ಸ್ವಾಮಿಯ ಬಳಿಗೆ ಕರೆದುಕೊಂಡು ಹೋಗು. ಹೋಗು ಲಕ್ಷ್ಮಣ, ಈಗ ಶುಭವಾರ್ತೆಯನ್ನು ತೆಗೆದುಕೊಂಡು ಬಾ. ರಣರಂಗದಲ್ಲಿ ರಾಮ ತನ್ನ ಧನಸ್ಸಿನ ಠೇಂಕಾರ ಮಾಡಿ ನಿಂತರೆ ಎಲ್ಲ ಶುಭವಾರ್ತೆಯೇ ಅತ್ತಿಗೆ. ರಾಮ ಬಾಣವನ್ನು ಎದುರಿಸಿ ನಿಂತವರಿಗೆ ಮಾತ್ರ ಅಶುಭ. ನಿನ್ನ ಮಾತು ನಿಜ ಲಕ್ಷ್ಮಣ. ನನ್ನ ಸ್ವಾಮಿ ಧರ್ಮವೀರ ಮಾತ್ರವಲ್ಲ, ಯುದ್ಧವೀರರೂ ಆಗಿದ್ದಾರೆ. ಅತ್ತಿಗೆ, ನಾನೀಗ ಹೋಗುತ್ತೇನೆ, ಬೇಗನೆ ಬರುತ್ತೇನೆ.
ಏಕೆ ಖರ? ನಿನ್ನ ಶಸ್ತ್ರಾಸ್ತ್ರಗಳೆಲ್ಲ ಮುಗಿದು ಹೋದವೆ? ನಿನ್ನ ಪರಾಕ್ರಮ ಕರಗಿ ಹೋಯಿತೆ? ನೀನು ಮಾಡಿದ ಪ್ರತಿಜ್ಞೆಗಳೆಲ್ಲ ಮರೆತು ಹೋದವೆ? ನಿನ್ನ ಪ್ರತಿಕಾರದ ಆವೇಶ ಸತ್ತು ಪ್ರಾಣ ಭೀತಿ ಆವರಿಸಿಕೊಂಡಿತೆ? ಎಲೆ ರಾಕ್ಷಸ, ನಿನ್ನ ಅಬ್ಬರದ ಉಬ್ಬರ ಬೀಳಿಸುವ ಮುಹೂರ್ತ ಸನ್ನಿಹಿತವಾಗಿದೆ. ನೀನು ಎಂದು ಹೇಳದಂತೆ ಚಿರನಿದ್ರೆಗೆ ಗುರಿಯಾದರೆ ಋಷಿಮುನಿಗಳು ನೆಮ್ಮದಿಯ ಉಸಿರಾಡುತ್ತಾರೆ. ಈ ದಂಡಕಾರಣ್ಯ ಶಾಂತಿಯ ನೆಲೆವೀಡಾಗುತ್ತದೆ. ಹೇ ರಾಮ, ನಾನು ಅಂದುಕೊಂಡದ್ದಕ್ಕಿಂತಲೂ ನೀನು ವೀರನೆಂದು ಅರಿವಾಗುತ್ತಿದೆ. ನೀನು ಏಕೆ ಇಲ್ಲಿಗೆ ಬಂದೆ? ಏಕೆ ನನ್ನ ಸೋದರಿಯ ಕಣ್ಣುಗಳಿಗೆ ಕಾಣಿಸಿಕೊಂಡೆ? ನಿನ್ನ ಸೋದರನೇಕೆ ಅವಳನ್ನು ವಿರೂಪಗೊಳಿಸಿದ? ಇದ್ಯಾವುದೂ ನಡೆಯದಿದ್ದರೆ ನಾನು ನಿನ್ನೊಡನೆ ಯುದ್ಧ ಮಾಡುವ ಪ್ರಸಂಗವೇ ಇರುತ್ತಿರಲಿಲ್ಲವೇ? ಈ ನೆಪದಿಂದ ಇಲ್ಲದಿದ್ದರೂ ಬೇರೆ ಒಂದು ನೆಪದಿಂದ ಇದೆಲ್ಲ ನಡೆಯಲೇಬೇಕಾಗಿತ್ತು ಖರ. ಏಕೆಂದರೆ ನಾನು ಮುನಿಗಳ ರಕ್ಷಣೆಗೆ, ರಾಕ್ಷಸರ ಸಂಹಾರಕ್ಕೆ ಸಂಕಲ್ಪ ಮಾಡಿ ಆಗಿದೆ. ಅಂದರೆ ನೀನು ರಾಕ್ಷಸ ಸಂಹಾರಕ್ಕಾಗಿಯೇ ಈ ಅರಣ್ಯಕ್ಕೆ ಬಂದೆಯಾ? ಹಾಗೆ ಅಂದುಕೋ. ನಿಮ್ಮ ಹಿಂಸೆಯಿಂದ ನೊಂದವರ ಸಂಕಟ ಏನೆಂದು ನಿಮಗೆ ಅರ್ಥವಾಗಬೇಕು. ನಿಮ್ಮ ಹಿಂಸೆಯಿಂದ ಸತ್ತವರ ಪತ್ನಿ ಪುತ್ರರಂತೆ ಈಗ ನಿಮ್ಮ ಸಾವಿಗೆ ನಿಮ್ಮ ಪತ್ನಿ ಪುತ್ರರು ಕೂಡ ದುಃಖಿಸಬೇಕು. ಕೊಲೆಯೇ ಕರ್ಮವೆಂದು, ಹಿಂಸೆಯೇ ಧರ್ಮವೆಂದು ಭಾವಿಸಿ ಸ್ವೇಚ್ಛೆಯಿಂದ ವರ್ತಿಸುತ್ತಿರುವ ನಿನ್ನ ರಾಕ್ಷಸ ಕುಲಕ್ಕೆ ಧರ್ಮದ ಅರ್ಥವನ್ನು ತಿಳಿಸಲೆಂದೇ ನಾನು ಈ ಸಾಹಸವನ್ನು ಮಾಡುತ್ತಿದ್ದೇನೆ. ರಾಮ, ನಿನ್ನ ಅಹಂಕಾರ ಮೇರೆ ಮೀರುತ್ತಿದೆ. ನನ್ನದು ಅಹಂಕಾರವಲ್ಲ ಖರ, ನಿನ್ನದು. ನಿನ್ನವರನ್ನೆಲ್ಲ ಕಳೆದುಕೊಂಡ ಮೇಲೂ, ನಿನ್ನ ಆಯುಧಗಳೆಲ್ಲ ನಿರರ್ಥಕವಾದ ಮೇಲೂ ನೀನು ನನ್ನನ್ನು ಗೆಲ್ಲಲೆಂದೇ ಭ್ರಮಿಸುತ್ತಿರುವೆಯಲ್ಲ. ನಿನ್ನ ಅವಿವೇಕಕ್ಕೆ ನಾನು ಏನು ಹೇಳಲಿ? ಸಾಕು ನಿಲ್ಲಿಸು. ರಾಕ್ಷಸ ಕುಲವನ್ನೇ ತೃಣವಾಗಿ ಭಾವಿಸಿ ಅವಹೇಳನ ಮಾಡುತ್ತಿರುವ ನನ್ನನ್ನು ನನ್ನ ಮುಷ್ಟಿಯಿಂದಲೇ ಗುದ್ದಿಕೊಳ್ಳುತ್ತೇನೆ. ಆಹಾ, ಎಂತಹ ಭಾಗ್ಯ ನಮ್ಮದು. ಕಾಮರೂಪಿಗಳಾದ ಕರ ದೂಷಣರು ಸೇರಿದಂತೆ 14,000 ರಾಕ್ಷಸರನ್ನು 1.5 ಮುಹೂರ್ತದಲ್ಲಿ ಸಂಹರಿಸಿದ ಶ್ರೀರಾಮನ ಪರಾಕ್ರಮವನ್ನು ಕಾಣುವ ಸುಕೃತ ನಮ್ಮದಾಯಿತು. ಮಹಾಮಹಿಮನಾದ ಶ್ರೀರಾಮನ ಸಾಹಸ ಕಾರ್ಯ ನಿಜವಾಗಲೂ ಅತ್ಯದ್ಭುತ. ಮಹಾವಿಷ್ಣುವಿನಂತೆ ಮಹಾಪರಾಕ್ರಮದಿಂದ ಲೋಕಕಂಟಕರಾದ ರಾಕ್ಷಸರನ್ನು ಸಂಹರಿಸಿದ. ಪುಣ್ಯಾತ್ಮನಾದ ಶ್ರೀರಾಮಚಂದ್ರನಿಂದ ದುಷ್ಟ ರಾಕ್ಷಸರ ವಿಜೃಂಭಣೆ ಮುಗಿಯುತ್ತದೆ. ಅದನ್ನು ನೋಡುವ ಭಾಗ್ಯ ನಮ್ಮದಾಯಿತು.
ಮುನಿಗಳಿಗೆ ಪ್ರಣಾಮಗಳು. ಮಹಾನುಭಾವ, ನಾವು ನಿನಗೆ ಅಭಿನಂದನೆ ಸಲ್ಲಿಸಲು ಬಂದಿದ್ದೇವೆ. ಇದು ನನ್ನ ಕರ್ತವ್ಯ ಮುನೀಂದ್ರ. ಮುನಿಗಳಿಗೆ ಕಂಟಕಪ್ರಾಯರಾಗಿದ್ದ ರಾಕ್ಷಸರನ್ನು ನಿನ್ನಿಂದ ಸಂಹಾರ ಮಾಡಿಸಬೇಕೆಂದೇ ದೇವೇಂದ್ರ ಅಂದು ಶರಭಂಗರ ಆಶ್ರಮಕ್ಕೆ ಬಂದಿದ್ದ. ಪಾಪಿ ಕರ್ಮಿಗಳಾದ ರಾಕ್ಷಸರ ಕಾಟದಿಂದ ನೀನು ಮುಕ್ತಿ ಕೊಡಿಸಲಿ ಎಂದು ಮುನಿಗಳು ನಿನ್ನನ್ನು ಈ ಪ್ರದೇಶಕ್ಕೆ ಕರೆಸಿಕೊಂಡರು. ನಾವು ನಿರೀಕ್ಷಿಸಿದ್ದ ಕಾರ್ಯವನ್ನು ನೀನು ಯಶಸ್ವಿಯಾಗಿ ಮಾಡಿ ಮುಗಿಸಿದೆ ರಾಮಚಂದ್ರ. ಇನ್ನು ಮುಂದೆ ಈ ದಂಡಕಾರಣ್ಯದಲ್ಲಿ ಮುನಿಗಳು ನಿಶ್ಚಿಂತೆಯಿಂದ ತಮ್ಮ ಧರ್ಮ ಕಾರ್ಯಗಳನ್ನು ಆನಂದದಿಂದ ಆಚರಿಸಿಕೊಂಡಿರಬಹುದು. ರಾಮಚಂದ್ರ, ಮುನಿಕುಲಕ್ಕೆ ನೀನು ದೊಡ್ಡ ಉಪಕಾರ ಮಾಡಿದಂತಾಯಿತು. ಇದು ಉಪಕಾರವಲ್ಲ ಮುನೀಂದ್ರ, ಕ್ಷತ್ರಿಯನ ಕರ್ತವ್ಯಗಳಲ್ಲಿ ಇದು ಒಂದು ಅಷ್ಟೇ. ಅಂದು ತಾವೇ ಹೇಳಿದಂತೆ ಮುನಿಗಳ ಯಜ್ಞ ಕಾರ್ಯದ ಫಲದ ಪಾಲು ರಾಜನಿಗೂ ಸಲ್ಲುವುದೆಂದ ಮೇಲೆ ಅವರ ರಕ್ಷಣೆಯ ಭಾರವು ರಾಜನ ಮೇಲೆ ಇರುತ್ತದೆ. ಏನೇ ಆದರೂ ತಮ್ಮ ಅಭಿಮಾನ ಅನುಗ್ರಹಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ಅತ್ತಿಗೆ ಅತ್ತಿಗೆ, ಒಂದು ಶುಭವಾರ್ತೆ. ಏನಾಯ್ತು ಲಕ್ಷ್ಮಣ? ಯುದ್ಧ ಮುಗಿದು ಹೋಯಿತು. ನನ್ನ ಸಹೋದರ ರಾಮಚಂದ್ರ ಇಡೀ ರಾಕ್ಷಸ ಕುಲವನ್ನೇ ಸಂಹಾರ ಮಾಡಿದನು. ದೇವತೆಗಳು ಅವನ ಮೇಲೆ ಪುಷ್ಪವೃಷ್ಟಿ ಮಾಡಿದರು. ಬನ್ನಿ, ಈಗ ನಾವು ನಮ್ಮ ಕುಟೀರಕ್ಕೆ ತೆರಳೋಣ. ಸ್ವಾಮಿ, ಈ ಸಮರ ಬೇಗ ಮುಗಿದು ನಾನು ನಿಮ್ಮನ್ನು ಬೇಗ ಕಾಣಬೇಕೆಂದು ಮನಸ್ಸಿನಲ್ಲಿ ಕಾತರಿಸುತ್ತಿದ್ದೆ. ಅದು ಈಡೇರಿತು. ನನ್ನ ಆತಂಕಗಳೆಲ್ಲ ನಿವಾರಣೆಯಾಯಿತು. ದೇವಿ, ನಿನ್ನ ಸಂಕಲ್ಪ ನಾನು ಸಮರವನ್ನು ಬೇಗ ಮುಕ್ತಾಯಗೊಳಿಸಲು ಸಹಾಯ ಮಾಡಿತು. ಅದರ ಜೊತೆಗೆ ವಿಶ್ವಾಮಿತ್ರ ಮುನಿಗಳ ಹಾಗೂ ಅಗಸ್ತ್ಯ ಮುನಿಗಳ ಆಶೀರ್ವಾದ ನನಗೆ ಬೆಂಬಲ ನೀಡಿದೆ. ಶಸ್ತ್ರಾಸ್ತ್ರಗಳ ಅಭಿಮಾನಿ ದೇವತೆಗಳ ಶುಭ ಹರಕೆಯು ನನ್ನನ್ನು ಮುನ್ನಡೆಸಿದೆ. ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸಬೇಕು. ಸಹೋದರ, ನಿನ್ನ ಪರಾಕ್ರಮದ ವೈಭವವನ್ನು ನೋಡುವ ಭಾಗ್ಯ ನನ್ನದಾಯಿತು. ನಿನ್ನ ಸಾಹಸವನ್ನು ನೋಡಿ ದೇವತೆಗಳು ಮಂತ್ರಮುಗ್ಧರಾದರು. ನನಗಂತೂ ನನ್ನ ಹೃದಯ ಬಿರಿಯುವಂತಾಗಿದೆ. ನನ್ನ ಅಕ್ಕರೆಯ ಸೋದರನಿಗೆ ತನ್ನ ಅಣ್ಣನ ಮೇಲೆ ಅಭಿಮಾನವಿರುವುದು ಸಹಜ. ಇದು ಬರೀ ಅಭಿಮಾನವಲ್ಲ ಸಹೋದರ, ನಿನ್ನ ನಿಜವಾದ ಶೌರ್ಯದ ಸತ್ಯದರ್ಶನ. ಹಿಂಸೆ ರಕ್ತಪಾತಗಳನ್ನು ಕಾಣದಂತೆ ನನ್ನ ಸೀತೆಯನ್ನು ನೀನು ರಕ್ಷಿಸಿದ್ದು ನನಗೆ ಸಂತೋಷವನ್ನು ಉಂಟು ಮಾಡಿದೆ ಲಕ್ಷ್ಮಣ. ಸಹೋದರ, ಅತ್ತಿಗೆಯ ರಕ್ಷಣೆ ನನ್ನ ಕರ್ತವ್ಯ. ನೀವಿಬ್ಬರ ಸೇವೆ ಮಾಡುವುದು ನನ್ನ ಭಾಗ್ಯ. ಸ್ವಾಮಿ, ಲಕ್ಷ್ಮಣ ನಿಮ್ಮ ಪರಾಕ್ರಮದ ಬಗ್ಗೆ ನಿರಂತರವಾಗಿ ತಿಳಿಸುತ್ತಲೇ ಇದ್ದ. ತಾನೇ ಯುದ್ಧವನ್ನು ಗೆದ್ದಷ್ಟು ಆನಂದ ಪಡುತ್ತಿದ್ದ. ಹೌದು ದೇವಿ, ನಾನು ಲಕ್ಷ್ಮಣನಂತಹ ಸೋದರವನ್ನು ಪಡೆದು ನಾನು ಪುಣ್ಯ ಮಾಡಿದ್ದೇನೆ. ಸ್ವಾಮಿ, ಈ ರಾಕ್ಷಸರ ಗೊಂದಲದಿಂದ ಮನಸ್ಸು ಅಶಾಂತಗೊಂಡಿದೆ. ಸ್ವಲ್ಪ ಸಮಯ ಮುನಿಗಳ ದರ್ಶನ ಮಾಡಿ ಶಾಂತಿ ಪಡೆಯೋಣ. ಹೌದು ದೇವಿ, ಹಾಗೆಯೇ ಮಾಡೋಣ. ನಾನು ಅದನ್ನೇ ಯೋಚಿಸುತ್ತಿದ್ದೆ. ನಾವು ಅಗಸ್ತ್ಯರ ಆಶ್ರಮಕ್ಕೆ ಹೋಗೋಣ. ಎಲ್ಲಿ ಹೋದರಿವನು? ಅಕ್ಕಪ್ಪನ ಒಬ್ಬನೇ ಬಂದಿರುವೆಯೇ? ಎಲ್ಲಿ ಸೋದರ ಖರಾಸುರನೆಲ್ಲಿ? ಸಮರವು ಮುಗಿಯಿತೆ. ಆ ರಾಮ ಲಕ್ಷ್ಮಣನ ಕೊನೆ ಆಯ್ತೆ. ಸೋದರರ ಬಿಸಿ ನೆತ್ತರನ್ನು ಕುಡಿಯಲು ಸೋದರನು ನನ್ನನ್ನು ಕರೆತರಲು ಹೇಳಿದ್ದಾನೆಯೇ? ಇಲ್ಲ ಇಲ್ಲ, ನೀನಂದುಕೊಂಡದ್ದು ಯಾವುದೂ ನಡೆಯಲಿಲ್ಲ. ಅಂದರೆ ಏನಾಯ್ತು? ಆ ರಾಮನ ಬಾಣಕ್ಕೆ ಕರ ಖರ
ಖರಸುರನಿಗೇನಾಯ್ತು ಹೇಳೋ ಕಂಪನ. ರಾಮನ ಬಾಣಕ್ಕೆ ಕರನು ಮರಣ ಹೊಂದಿದ. ರಾಮ ಎಲ್ಲವೋ ನಿಜ. ರಾಮ ನನ್ನನ್ನು ವಿರೂಪಗೊಳಿಸಿದ್ದಲ್ಲದೆ ಮಹಾವೀರರಾದ ನನ್ನ ಸೋದರರಾದ ಕರದೂಷಣರನ್ನು ಅಪಾರವಾದ ರಾಕ್ಷಸ ಸೇನೆಯೊಂದಿಗೆ ನಾಶ ಮಾಡಿದೆಯಾ? ಹೌದು ಶೂರ್ಪನಖಿ, 1 ಮುಹೂರ್ತದಲ್ಲಿ ಅವನು ಇಡೀ ರಾಕ್ಷಸ ಕುಲವನ್ನೇ ಕೊನೆಗಾಡಿಸಿದ. ದೇವತೆಗಳು ಹೂಮಳೆ ಸುರಿಸಿದರು, ಮುನಿಗಳು ಬಂದು ಅವನನ್ನು ಪ್ರಶಂಸೆ ಮಾಡಿದರು. ಪಾಪಿಯ ಪ್ರಶಂಸೆ ಮಾಡಬೇಡ. ರಾಮನ ಮೇಲೆ ನನ್ನ ಆಕ್ರೋಶವು ಇನ್ನಷ್ಟು ಮತ್ತಷ್ಟು ಹೆಚ್ಚಾಗಿದೆ. ನನ್ನ ಕ್ರೋಧ ಜ್ವಾಲೆಯಲ್ಲಿ ಅವನು ಸುಟ್ಟು ಭಸ್ಮವಾಗುವವರೆಗೂ ನನಗೆ ಸಮಾಧಾನವಿಲ್ಲ. ಅದು ಹೇಗೆ ಸಾಧ್ಯ? ಆ ರಾಮನ ಬಾಣಕ್ಕೆ ಜನಸ್ಥಾನದಲ್ಲಿದ್ದ ರಾಕ್ಷಸರೆಲ್ಲರೂ ಹತರಾಗಿ ಹೋದರು. ಅವರೊಡನೆ ಹೋರಾಡಲು ಇನ್ನು ಇಲ್ಲಿ ಯಾರಿದ್ದಾರೆ? ಯಾರಿದ್ದಾರೆ? ಇಲ್ಲಿ ಯಾರು ಇಲ್ಲದಿದ್ದರೇನು? ಅಲ್ಲಿದ್ದಾನೆ, ಲಂಕೆಯಲ್ಲಿದ್ದಾನೆ ತ್ರಿಲೋಕ ವೀರ ದಶಕಂಠ, ಬ್ರಹ್ಮನಿಂದ ವರ ಪಡೆದಿರುವವನು ನನ್ನ ಸೋದರ ರಾವಣನಿದ್ದಾನೆ. ಅವನಿಂದ ಈ ರಾಮನ ಸೊಕ್ಕನ್ನು ಅಡಗಿಸುತ್ತೇನೆ. ಈ ಶೂರ್ಪನಖಿಯ ಕ್ರೋಧಾಗ್ನಿ ಲಂಕೆಯನ್ನು ತಲುಪುವ ಮೊದಲು ನಾನೇ ಮೊದಲು ಹೋಗಿ ರಾವಣೇಶ್ವರನಿಗೆ ಇಲ್ಲಿ ನಡೆದ ವಿಷಯವನ್ನೆಲ್ಲ ತಿಳಿಸುತ್ತೇನೆ. ಸೋದರ ಲಕ್ಷ್ಮಣ, ನಾವು ಅಗಸ್ತ್ಯರ ಆಶ್ರಮದಿಂದ ಪಂಚವಟಿಗೆ ಬಂದದ್ದು ಇದೇ ಮಾರ್ಗದಲ್ಲಿ ಅಲ್ಲವೇ? ಹೌದು ಸಹೋದರ, ನಾವು ಇದೇ ಮಾರ್ಗವಾಗಿಯೇ ಬಂದೆವು. ಈಗ ಅವರನ್ನು ನೋಡಲು ಇದೇ ಮಾರ್ಗವಾಗಿಯೇ ಹೋಗುತ್ತಿದ್ದೇವೆ. ಸ್ವಾಮಿ, ಈ ದಾರಿ ಬಹಳ ಮನೋಹರವಾಗಿದೆ. ಈ ಪ್ರಕೃತಿ ಮನಸ್ಸಿಗೆ ಮುದ ನೀಡುತ್ತಿದೆ. ಅಂದರೆ ಸೀತೆ, ಈ ದಟ್ಟವಾದ ಅರಣ್ಯದಲ್ಲಿ ಸಂಚರಿಸುವುದರಿಂದ ನಿನಗೆ ಭಯವಾಗುತ್ತಿಲ್ಲವೇ? ರಾಕ್ಷಸರು ಇದ್ದರೆ ತಾನೇ ಭಯ. ಅವರನ್ನು ನೀವೇ ಸಂಹರಿಸಿದ ಮೇಲೆ ಭಯ ಎಲ್ಲಿಯದು? ಒಡೆಯ, ಇದೇನು? ಯಾರೋ ಋಷಿಮುನಿಗಳನ್ನು ನೋಡಿ ಏನನ್ನೋ ಯೋಚಿಸುತ್ತಾ ನಿಂತಿರುವೆ. ಅವರನ್ನು ಕೊಂದು ತಿನ್ನುವ ಆಸೆಯಾಗುತ್ತಿದೆಯೇ? ನಾನೇ ಹೋಗಿ ಅವರನ್ನು ಕೊಂದು ತರಲೇ? ನಿಲ್ಲು, ದುಡುಕಬೇಡ. ಅವರು ಸಾಮಾನ್ಯರಲ್ಲ, ರಾಮ ಲಕ್ಷ್ಮಣರು, ಅಯೋಧ್ಯೆಯ ರಾಜಕುಮಾರರು. ಅವಳು ಜನಕಪುತ್ರಿ ಸೀತೆ. ಹಿಂದೆ ಈ ರಾಮ ಲಕ್ಷ್ಮಣರೇ ನನ್ನ ಸೋದರ ಸುಬಾಹುವನ್ನು ಸಂಹರಿಸಿ ನನ್ನನ್ನು ಸಮುದ್ರದಲ್ಲಿ ಬೀಳುವಂತೆ ಮಾಡಿದರು. ಹೌದೇ? ಹಾಗಾದರೆ ಏತಕ್ಕೆ ಸುಮ್ಮನಿರುವೆ? ಕೂಡಲೇ ಅವರನ್ನು ಕೊಂದು ನಿನ್ನ ತಮ್ಮನ ಸಾವಿನ ಸೇಡನ್ನು ತೀರಿಸಿಕೋ. ಅದು ಅಷ್ಟು ಸುಲಭವಲ್ಲ. ಅವರ ಶೌರ್ಯ ಪರಾಕ್ರಮದ ಬಗ್ಗೆ ನಿಮಗೇನು ತಿಳಿದಿದೆ? ಈಗ ಅವರು ತಪಸ್ವಿಗಳಾಗಿರುವುದನ್ನು ನೋಡಿದರೆ ಅವರ ಪರಾಕ್ರಮವೆಲ್ಲ ಹೊರಟು ಹೋಗಿರಬೇಕು. ಇದೇ ಸುಸಮಯ. ನಾವಿಬ್ಬರು ಹೋಗಿ ಹೊತ್ತುಕೊಂಡು ಬಂದು ತುಂಡು ತುಂಡಾಗಿ ಕತ್ತರಿಸುತ್ತೇವೆ. ಬೇಡ, ನೀವು ಹೋಗುವುದು ಬೇಡ. ಇವರಲ್ಲಿ ಆಗಿನ ಪರಾಕ್ರಮವು ಈಗಲೂ ಹಾಗೆಯೇ ಇದೆಯೇ ಇಲ್ಲವೇ ಎಂಬುದನ್ನು ನಾನೇ ಪರೀಕ್ಷಿಸುತ್ತೇನೆ. ಸ್ವಾಮಿ, ಅದು ನೋಡಿ, ಆ ಕಾಡು ಕೋಣ ನಮ್ಮ ಕಡೆಗೆ ನುಗ್ಗಿ ಬರುತ್ತಿದೆ.
ಸ್ವಾಮಿ, ದುಷ್ಟ ರಾಕ್ಷಸರೆಲ್ಲರ ನಾಶವಾಯಿತೆಂದುಕೊಂಡಿರುವಾಗ ಈ ಹೊಸ ಆಪತ್ತೆಲ್ಲಿಂದ ಬಂತು? ಬಹುಶಃ ಇವರು ಇಲ್ಲಿಯವರಲ್ಲ, ಬೇರೆ ಕಡೆಯವರೆಂದು ಕಾಣುತ್ತದೆ. ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ಏನೂ ಪ್ರಯೋಜನವಾಗಲಿಲ್ಲವೆಂದು ತಿಳಿದು ಪಲಾಯನ ಮಾಡಿದರು. ಆ ವಿಷಯವನ್ನು ಮರೆತು ಅಗಸ್ತ್ಯರ ದರ್ಶನದ ವಿಷಯ ನಾವು ಯೋಚಿಸೋಣ. ರಾವಣೇಶ್ವರನಿಗೆ ಜಯವಾಗಲಿ. ಏನು ವಿಷಯ? ಜನಸ್ಥಾನದಿಂದ ತಮ್ಮನ್ನು ಕಾಣಲು ಅಕಂಪನ ಬಂದಿದ್ದಾನೆ. ಅವನನ್ನು ಒಳಗೆ ಬರ ಹೇಳು. ಆಗಲಿ ಮಹಾಪ್ರಭು. ರಾವಣೇಶ್ವರರಿಗೆ ಜಯವಾಗಲಿ. ಬಾ ಕಂಪನ ಬಾ. ಜನಸ್ಥಾನದಲ್ಲಿ ಕರದೂಷಣರು ನನ್ನ ಸೋದರಿ ಶೂರ್ಪನಖ ಕ್ಷೇಮದಿಂದಿರುವರಷ್ಟೇ. ಪ್ರಭು, ಕ್ಷೇಮವೆಲ್ಲಿ ಬಂತು ಪ್ರಭು? ಅಕಂಪನ, ಏಕೆ ಅಳುತ್ತಿರುವೆ? ಮಹಾಪ್ರಭು, ಜನಸ್ಥಾನದಲ್ಲಿದ್ದ ರಾಕ್ಷಸರಲ್ಲಿ ಬಹುಪಾಲು ಎಲ್ಲರೂ ಹತರಾದರು. ಕರದೂಷಣರು ಯುದ್ಧದಲ್ಲಿ ಅಸುನೀಗಿದರು. ಹೇಗೋ ಬದುಕುಳಿದ ನಾನು ಈ ವಿಚಾರವನ್ನು ತಮಗೆ ತಿಳಿಸಲು ಬಂದಿದ್ದೇನೆ. ಏನು ಏನು ನೀನು ಹೇಳುತ್ತಿರುವುದು? ಕರದೂಷಣರು ಹತರಾದರೆ, ರಾಕ್ಷಸರೆಲ್ಲರೂ ಅಸುನೀಗಿದರೆ, ಅಗಪ್ಪನ ನೀನು ಯಾರೆದುರು ನಿಂತು ಮಾತನಾಡುತ್ತಿರುವ ಎಂಬ ಪ್ರಜ್ಞೆ ಇದೆ ನಿನಗೆ? ಸತ್ಯವಾಗಿಯೂ ನಾನು ನಿಜ ಹೇಳುತ್ತಿದ್ದೇನೆ ಪ್ರಭು. ಖಂಡಿತವಾಗಿಯೂ ಅವನು ನಮ್ಮವರನ್ನೆಲ್ಲ ನಿರ್ನಾಮ ಮಾಡಿಬಿಟ್ಟ. ಯಾರು? ಯಾರವನು? ಜನಸ್ಥಾನದಲ್ಲಿದ್ದ ನನ್ನ ಸೋದರ ಸಂಬಂಧಿಗಳನ್ನು ಕೊಂದ ಯಾರವನು? ಅವನ್ಯಾರೇ ಆಗಿರಲಿ, ಎಲ್ಲೇ ಇರಲಿ, ತ್ರಿಮೂರ್ತಿಗಳ ಆಶ್ರಯದಲ್ಲಿ ಅಡಗಿಕೊಂಡಿರಲಿ, ದಾರುಣವಾಗಿ ಕೊಲ್ಲುತ್ತೇನೆ. ಹೇಳುವ ಕಂಪನ, ಯಾರವನು? ಎಂತಹ ದುಸ್ಸಾಹಸಕ್ಕೆ ಕೈ ಹಾಕಿದವನು ಯಾರವನು? ಅವನೇನು ಇಂದ್ರನೋ, ಕುಬೇರನೋ, ವಿಷ್ಣುವೋ? ಯಾರವನು? ಬೇಗ ಹೇಳು. ಅವನಾರೋ ಅಲ್ಲ ಮಹಾಪ್ರಭು, ಅವನು ಅಜಾನುಬಾಹು, ಸುಂದರ, ತೇಜಸ್ವಿ, ಮಹಾವೀರ. ಅವನಿಂದಲೇ ಜನಸ್ಥಾನದ ರಾಕ್ಷಸರೆಲ್ಲರೂ ನಾಶವಾದರು, ಕರದೂಷಣರು ಹತರಾದರು. ಅವನು ದಶರಥ ಮಹಾರಾಜನ ಕುಮಾರ ರಾಮಚಂದ್ರ. ರಾಮ, ನನ್ನ ಸೋದರ ಸಂಬಂಧಿಗಳನ್ನು ಕೊಂದ ನಿನಗೆ ವಿರಾಮವಾಗಲೇಬೇಕು. ಈಗಲೇ ನಿನ್ನನ್ನು ನನ್ನ ಗದೆಯಿಂದ ಅಪ್ಪಳಿಸಿಕೊಳ್ಳುತ್ತೇನೆ. ಸಾವಧಾನ ಮಹಾಪ್ರಭು, ಆತುರದ ನಿರ್ಧಾರ ಒಳ್ಳೆಯದಲ್ಲ. ಅಗಪ್ಪನ, ನನ್ನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಅಪನಂಬಿಕೆಯೇ? ಅಪನಂಬಿಕೆಯಲ್ಲ ಪ್ರಭು, ವಾಸ್ತವ. ಆ ರಾಮ ಧನುರ್ಧಾರಿಗಳಲ್ಲಿ ಶ್ರೇಷ್ಠ, ದಿವ್ಯಾಸ್ತ್ರಗಳಲ್ಲಿ ಪರಿಣಿತ. ಅವನ ಸೋದರ ಲಕ್ಷ್ಮಣನು ಮಹಾವೀರನಂತೆ. ಅವರಿಬ್ಬರೂ ಸೇರಿದರೆ ಅಗ್ನಿವಾಯುಗಳಂತೆ ಎಂಥ ಶತ್ರುಗಳನ್ನು ಭಸ್ಮ ಮಾಡಿಬಿಡುತ್ತಾರಂತೆ. ಅಕಂಪನ, ಸಾಕು ಮಾಡು ನನ್ನ ಶತ್ರುವಿನ ಹೊಗಳಿಕೆಯನ್ನು. ರಾವಣೇಶ್ವರ, ಆ ರಾಮ ಪುಂಕಾನುಪುಂಕವಾಗಿ ಬಿಡುತ್ತಿದ್ದ ಬಾಣಗಳು ವೇಗವಾಗಿ ನುಗ್ಗಿ ಬಂದು ಗುಂಪು ಗುಂಪಾಗಿ ರಾಕ್ಷಸ ಕುಲವನ್ನೇ ನುಂಗಿ ಹಾಕಿದ. ಸಾಕು ಸಾಕು,
ಈಗಲೇ ಜನಸ್ಥಾನಕ್ಕೆ ಹೋಗಿ ಆ ರಾಮ ಲಕ್ಷ್ಮಣರನ್ನು ಸಂಹರಿಸಿ ಬರುತ್ತೇನೆ. ಬೇಡ ಪ್ರಭು, ನನ್ನ ಮಾತನ್ನು ಕೇಳಿ. ಕೆಲವೊಕ್ಕುನಿ ನಿನ್ನ ಬಾಯಿಂದ ನನ್ನ ಶತ್ರುಗಳ ಗುಣಗಾನವನ್ನು ಕೇಳುತ್ತಿರಬೇಕೆ? ಮಹಾಪ್ರಭು, ಶತ್ರು ಪ್ರಬಲನಾಗಿರುವಾಗ ಸೂಕ್ತ ಉಪಾಯವಿಲ್ಲದೆ ಆತುರದಿಂದ ಅವನ ಮೇಲೆ ಬೀಳುವುದು ವಿವೇಕವಲ್ಲ. ನಿಮ್ಮ ಹಿತದೃಷ್ಟಿಯಿಂದಲೇ ಹೇಳ್ತಿರುವ ನನ್ನ ಮಾತನ್ನು ಕೇಳಿ ಪ್ರಭು. ಅದೇನೆಂದು ಯೋಚಿಸಿ ಹೇಳು. ಅಕಂಪನ, ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ. ನಿನ್ನ ಉಪಾಯಕ್ಕಾಗಿ ಕಾದು ಕುಳಿತವನಲ್ಲ ಏ ದಶಕಂಠ ರಾವಣ. ನನ್ನ ಶೌರ್ಯದ ಮೇಲೆ ನನಗೆ ನಂಬಿಕೆ ಇದೆ. ನೀವು ತ್ರಿಲೋಕ ವೀರರೆಂಬುದು ನಿಜ ಪ್ರಭು. ಆದರೆ ಒಂದು ಕ್ಷಣ ಯೋಚಿಸಿ, ನಿಮ್ಮ ಸೋದರ ಸಂಬಂಧಿಗಳಾದ ಕರದೂಷಣರು ವೀರರಲ್ಲವೇ? ಅವರನ್ನು, ಅವರ 14,000 ರಾಕ್ಷಸ ವೀರರನ್ನು ಕೊಂದ ರಾಮನನ್ನು ಸುಲಭವೆಂದು ಭಾವಿಸುತ್ತೀರೇನು? ಇವನ ಮಾತಿನಲ್ಲಿ ಅರ್ಥವಿದೆ. ಆ ಮಾನವರಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ಆತುರದಿಂದ ಆವೇಶಕ್ಕೊಳಗಾಗಿ ಹೋದರೆ ನಾನು ಸೋತು ಬರುವೆನೆ? ಇಲ್ಲ, ನಾನು ಸೋಲಲಾರೆ, ಎಂದಿಗೂ ಸೋಲಲಾರೆ.